ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ಈ ಐ ಸಿ ಐ ಸಿ ಅವ್ರದ್ದು ಎರಡು ಥರದ ರೆಕಮೆಂಡೇಷನ್ ಇದೆ. ಒಂದು ಕನ್ವಿಕ್ಷನ್ ಬೇಸ್ಡು, ಒಂದು ಟೆಕ್ನಿಕಲ್ ಚಾರ್ಟ್ ಅಂತಂದರೆ ಅದು ಚಾರ್ಟ್ ಇರುತ್ತಲ್ಲ, ಆ ಚಾರ್ಟ್ ಪ್ರಕಾರ ಹೇಗೆ ಮೂವ್ ಆಗ್ತಾಯಿದೆ ಅದನ್ನು ನೋಡಿಕೊಂಡು ಅವ್ರದ್ದು ಒಂದಷ್ಟು ರೆಕಮೆಂಡೇಷನ್ ಇದೆ. ಬಜಾಜ್ ಫಿನ್ಸರ್ವು ಒಂಥರ ನಿಮ್ಗೇನು ಹೇಳ್ಬೋದು, ಇದು ಒಂಥರ ಬಜಾಜ್ ಫಿನ್ಸರ್ವು ಎಲ್ ಎನ್ ಟಿ ಇವೆಲ್ಲ ದೊಡ್ಡ ಕಂಪನಿ. ಬಜಾಜ್ ಫಿನ್ಸರ್ವ್ ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಾವೆಲ್ಲರ ಮೊಬೈಲ್ ತೊಗೊಳಕ್ಕೆ ಹೋಗ್ತೀವಿ, ಟಿ ವಿ ತೊಗೊಳಕ್ಕೆ ಹೋಗ್ತೀವಿ, ಅಥವಾ ಗಾಡಿ ತೊಗೊಳಕ್ಕೆ ಹೋಗ್ತೀವಿ, ಅಲ್ಲೆಲ್ಲ ನಮಗೆ ಲೋನ್ ಆಪ್ಷನ್ಸ್ ಕೊಡ್ತಾರೆ. ಯೂಶ್ವಲಿ ನಿಮಗೆ ಜಾಸ್ತಿ ಲೋನ್ ಬರೋದು ಈ ಬಜಾಜ್ ಫಿನ್ಸರ್ವ್ ಅವರೇ. ಇವರು NBFC ಕೆಟಗರಲ್ಲಿ ಟಾಪ್ ಲೀಡರ್ಸು. ಸೊ ನೀವು ಇದನ್ನ ಇಟ್ಕೊಂಡು ಏನು ಪ್ರಾಬ್ಲಮ್ ಆಗೋಲ್ಲ, ಈವನ್ ಇಫ್ ಇಟ್ ಗೋಸ್ ಡೌನ್. ಗುಡ್ ಸ್ಟಾಕೆ. ಇವ್ರ ಪ್ರಕಾರ ಏನೋ ಅಸೆಂಡಿಂಗ್ ಟ್ರಯಾಂಗಲ್ ಇದೆ, ಅಂದರೆ ಒಂದು ಬ್ರೇಕೌಟ್ ಆಗುತ್ತೆ, ಒಂದು ಹಿಂಗೆ ಅಸೆಂಡಿಂಗ್ ಟ್ರಯಾಂಗಲ್ ಅಂತ ಒಂದು ಫಾರ್ಮೇಷನ್ ಆಗ್ತಾ ಇರುತ್ತೆ, ಇದು ಬ್ರೇಕೌಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಬಗ್ಗೆನೂ ನಾನು ಮುಂಚೆನೇ ಹೇಳಿದೆ, ಇವೆಲ್ಲ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಮಲ್ಟಿ-ಇಯರ್ ಕನ್ಸಾಲಿಡೇಷನ್ ಅಂದರೆ ಒಂದೇ ರೇಂಜಲ್ಲಿ ಹೋಗ್ತಾ ಇದೆ. ಸೊ ಒಂದು ಲೈನ್ ಏನೋ ಫಾರ್ಮ್ ಆಗಿರುತ್ತೆ, ಅದನ್ನು ಬ್ರೇಕೌಟ್ ಆಗುತ್ತೆ ಅಂತ ಇವ್ರ ಪ್ರಕಾರ ಹೇಳ್ತಾ ಇದ್ದಾರೆ. LTI Mindtree ಅಗೇನ್ ಇದು ಒಂದು ಒನ್ ಆಫ್ ದ ಬೆಸ್ಟ್ ಕಂಪನೀಸು. ನನ್ನ ಪ್ರಕಾರ ಇಲ್ಲಿ ಏನು ಕಂಪನೀಸ್ ಮೆನ್ಷನ್ ಮಾಡಿದರೆ ಎಲ್ಲದೂ ಚೆನ್ನಾಗೇ ಇದೆ. LTI Mindtree ಬಂದು ಸಾಫ್ಟ್ವೇರ್ ರಿಲೇಟೆಡ್ ಕಂಪನಿ. ಅವರು ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್ ಅಪೆಕ್ಸ್ ಇದೆಲ್ಲ ನೀವು ಒಂದ್ಸಲಿ ಟೆಕ್ನಿಕಲ್ ಚಾರ್ಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಇದು ಮೂವ್ಮೆಂಟ್ ಅಂದರೆ ಇದು ಬ್ರೇಕೌಟ್ ಆಗುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ 18 to 23% ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಪಿಡಿಲೈಟ್ ಇಂಡಸ್ಟ್ರೀಸ್, ಮೋಸ್ಟ್ಲಿ ಪಿಡಿಲೈಟ್ ಅಂದರೆ ನಿಮಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಕೆಲವು ಜನಕ್ಕೆ ಗೊತ್ತಾಗ್ಬೋದು, ಕೆಲವು ಜನಕ್ಕೆ ಗೊತ್ತಾಗ್ದೇ ಇರ್ಬೋದು. ಬಟ್ ಅದೇ ಫೆವಿಕಾಲ್ ಅಂತಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಫೆವಿಕಾಲ್ ಬಗ್ಗೆ ನೀವು ಯಾರು ಕೇಳಿರಲ್ಲ. ಸೊ ಅವ್ರ ಪ್ರಕಾರ ಈ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ 18% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಿಮ್ಮ ರೇಡರಲ್ಲಿ ಇಟ್ಕೋಬೋದು. SRF ಬಂದು ಅಗ್ರಿಕಲ್ಚರ್ ಕೆಮಿಕಲಲ್ಲಿ ಇದು ನಂಬರ್ ಒನ್ ಆಫ್ ದ ಲೀಡರು. ಸೊ ಇದು 38 ಮಂತ್ ಕನ್ಸಾಲಿಡೇಷನ್ ಬ್ರೇಕೌಟ್ ರೇಂಜಲ್ಲಿದೆ. ಸೊ ಇವ್ರ ಪ್ರಕಾರ 2900 to 3000 ಈ ಕರೆಂಟ್ ಟ್ರೇಡ್ ಆಗ್ತದೆ. ಸೊ 3480ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. 18% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ. ಇದೂ ಒಳ್ಳೆ ಕಂಪನಿನೇ ನನ್ನ ಪ್ರಕಾರ. ಕ್ಯಾನ್ಫಿನ್ ಹೋಮ್ಸು ಅಂದರೆ ಕೆನರಾ ಬ್ಯಾಂಕ್ದು ಹೋಮ್ ಲೋನ್ ಸೆಗ್ಮೆಂಟ್ಗೆ ಬರುತ್ತೆ. ಇದು ಕರೆಂಟ್ಲಿ 900 to 950 ಟ್ರೇಡ್ ಆಗ್ತಾಯಿದೆ. ಸೊ ಇದು ಪೊಟೆನ್ಷಿಯಲ್ ಬಂದು 1110 ಅಂತ ಹೇಳ್ತಾ ಇದ್ದಾರೆ. 23% ಅಪ್ಸೈಡ್ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಸೊ ಇದನ್ನು ನೀವು ನಿಮ್ಮ ರೇಡರಲ್ಲಿ ಇಟ್ಕೋಬೋದು. ಇದೇ ಅಂತ ಕೇಳ್ತಾ ಇದ್ದಾರೆ, ರೀಬೌಂಡ್ ಆಫ್ಟರ್ 5 year ಕನ್ಸಾಲಿಡೇಷನ್ ಅಂತ ಹೇಳ್ತಾ ಇದ್ದಾರೆ. ಜಾಮ್ನಾ ಆಟೋ ಇದು ಒನ್ ಆಫ್ ದ ಗುಡ್ ಕಂಪನಿ. ಎಂತಕ್ಕೆಂದರೆ ಇದು ಈ ಬಸ್ಗಳಲ್ಲಿ ಎಲೆಕ್ಟ್ರಿಕ್ ರಿಲೇಟೆಡ್ ಬಸ್ಸಲ್ಲಿ ಮ್ಯಾನುಫ್ಯಾಕ್ಚರಲ್ಲಿ ಒನ್ ಆಫ್ ದ ಕಂಪನಿ. ಓಲಾ ಎಲೆಕ್ಟ್ರಿಕ್ ಥರ, ನಾಟ್ ಓಲಾ ಎಲೆಕ್ಟ್ರಿಕ್, ಇನ್ನೊಂದು ಎಲೆಕ್ಟ್ರಿಕ್ ಕಂಪನಿ ಇದೆ, ಸಾರಿ ಅದನ್ನ ಇನ್ನೊಂದು ದಿನ ಮಾತಾಡ್ತೀನಿ. ಈ ಜಾಮ್ನಾ ಆಟೋನು ಬಂದು ಈ ಥರ ಒಂದು ಬಸ್ ಸೆಗ್ಮೆಂಟಲ್ಲಿ ರಿನ್ಯೂವಬಲ್ ಸೆಕ್ಟರಲ್ಲಿ ವರ್ಕ್ ಮಾಡೋದು. ಸೊ ಇದು 130 to 140 ಇದೆ, ಇದು 152ವರೆಗೂ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. 16% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಕಪ್ ವಿತ್ ಹ್ಯಾಂಡಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಪ್ ವಿತ್ ಹ್ಯಾಂಡಲ್ ಬ್ರೇಕೌಟ್ ಬಗ್ಗೆ ನಾನು ಹೇಳ್ತಾ ನಿಮಗೆ ಅಪೋಲೋ ಮೈಕ್ರೋಸಿಸ್ಟಮಲ್ಲೂ ಅದ್ರ ಬಗ್ಗೆ ಮಾತಾಡಿದ್ದೆ. ಸೊ ಅದನ್ನ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕಪ್ ವಿತ್ ಹ್ಯಾಂಡಲ್ ಬ್ರೇಕೌಟ್ ಅಂದರೆ ಏನು ಅಂತ. ಸೊ ಅದನ್ನ ಕನ್ಸಿಡರ್ ಮಾಡಿ ಇದು 16% ಹೇಳ್ತಾ ಇದ್ದಾರೆ. ಮತ್ತು ಇದ್ರದ್ದು ನೆಕ್ಸ್ಟು ಕನ್ವಿಕ್ಷನ್ ರಿಲೇಟೆಡ್ ಬೆಟ್ಟು. ಈ ಬಜಾಜ್ ಫೈನಾನ್ಸ್ ಅಂತ ಹಿಂದೆ ಮಾತಾಡಿದೆ, ಅದು ಬಜಾಜ್ ಫಿನ್ಸರ್ವ್, ಇದು ಬಜಾಜ್ ಫೈನಾನ್ಸು ಮತ್ತು ಬಜಾಜ್ ಫಿನ್ಸರ್ವ್ ಒಂದೇ ಕಂಪನಿ ಇದಾಗಿದ್ದು. ಬಜಾಜ್ ಫಿನ್ಸರ್ವ್ ಹೋಲ್ಡಿಂಗ್ ರಿಲೇಟೆಡ್ ಸ್ಟಾಕ್ ಆಗುತ್ತೆ. ಹೋಲ್ಡಿಂಗ್ ಅಂದರೆ ಏನು ಅಂದರೆ ಬಜಾಜ್ ಫೈನಾನ್ಸ್ದು ಏನು ಸ್ಟಾಕ್ಸ್ಗಳಿದೆ ಬಜಾಜ್ ಫಿನ್ಸರ್ವ್ ಹೋಲ್ಡ್ ಮಾಡ್ಕೊಂಡಿದೆ, ಐ ಥಿಂಕ್ 52%. ಸೊ ಇದು ಎರಡು ಒಂದೇ ಕೆಟಗರಿ ಇದೆ. ಇದು ಒಳ್ಳೆ ಸ್ಟಾಕ್ಸೇ, ಇದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಬ್ಯಾಂಕ್ ಆಫ್ ಬರೋಡಾದು ಏನು ಹೇಳ್ತಾರೆ 280 ಇದೆ, 340ವರೆಗೂ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇವ್ರ ಪ್ರಕಾರ ಏನು ಅಂದರೆ PSU ಬ್ಯಾಂಕ್ಸ್ದು ರಿವೈವಲ್ ಆಗ್ತಾಯಿದೆ, ಅವ್ರದ್ದು ಕ್ರೆಡಿಟು ಚೆನ್ನಾಗಿ ನಡೀತಾ ಇದೆ ಅನ್ನೋದ್ರಿಂದ ಒಂದು 17% ಅಪ್ಸೈಡ್ ಕೊಟ್ಟು ಹೇಳ್ತಾ ಇದ್ದಾರೆ. KPIT ಟೆಕ್ನಾಲಜೀಸ್ ಬಂದು 1200 to 1300 ರೇಂಜಲ್ಲಿದೆ. ಇದು ಆಟೋ ಸೆಗ್ಮೆಂಟಲ್ಲಿ ಸಾಫ್ಟ್ವೇರ್ ಪ್ರೊವೈಡ್ ಮಾಡುತ್ತೆ. ಇದು ಒನ್ ಆಫ್ ದ ಗುಡ್ ಕಂಪನಿ. ಇವ್ರ ಪ್ರಕಾರ ಟಾರ್ಗೆಟು 1475 ಹೇಳ್ತಾರೆ, ವಿಚ್ ಇಸ್ 20%. NRB ಬೇರಿಂಗ್ಸ್ ಬಂದು ಬೇರಿಂಗ್ಸ್ ರಿಲೇಟೆಡ್ ಕೆಲಸ ಮಾಡುತ್ತೆ, ರಿಲೇಟೆಡ್ ಟು ಆಟೋಮೋಟಿವ್ಸ್. ಅಗೇನ್ 280 to 300 ಇವ್ರ ಪ್ರಕಾರ 350ವರೆಗೂ ಹೋಗುತ್ತೆ ಅಂತ, ಯಾಕೆಂದರೆ ಕ್ಯಾಪಿಟಲ್ ಗೂಡ್ಸ್ ಮೂವ್ಮೆಂಟಲ್ಲಿ. ಸೊ ಅಪ್ಸೈಡ್ ಪೊಟೆನ್ಷಿಯಲ್ 25% ಅಂತ ಹೇಳ್ತಾ ಇದ್ದಾರೆ. ಫೀನಿಕ್ಸ್ ಮಿಲ್ಸ್ ಇದಂದರೆ ನಿಮಗೆ ಮೋಸ್ಟ್ಲಿ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಈ ಮಾಲ್ ಆಫ್ ಏಷ್ಯಾ
ಫೀನಿಕ್ಸ್ ಇದು ಸಿಟಿ ಅಂತ ತುಂಬಾ ರಿಯಲ್ ಎಸ್ಟೇಟ್ ರಿಲೇಟೆಡ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಇವ್ರ ಪ್ರಕಾರ ರಿಯಲ್ ಎಸ್ಟೇಟ್ ಆಕ್ಸಲರೇಷನ್ ಆಗ್ಬೋದು. ಸೊ ಹಾಗಾಗಿ 21% ಅಪ್ಸೈಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ದಾಲ್ಮಿಯಾ ಭಾರತ್ ಅಗೇನ್ ಸಿಮೆಂಟ್ ರಿಲೇಟೆಡ್ ಕಂಪನಿ. ಅರ್ಲಿಯರ್ ಇನ್ನೊಬ್ರು ಆಲ್ರೆಡಿ ರೆಕಮೆಂಡ್ ಮಾಡಿದ್ರು. ಇದ್ರ ಬಗ್ಗೆ ನಾವು ಮತ್ತೆ ಏನು ಎಕ್ಸ್ಟ್ರಾ ಮಾತಾಡೋಕ್ಕಾಗಲ್ಲ. ಇದು ಕ್ಯಾಪೆಕ್ಸ್ ಯಾವಾಗುತ್ತೆ ನೆಕ್ಸ್ಟ್ ಇಯರು. ಅದ್ರ ಮೇಲೆ ಯಾವಾಗಲೂ ಸಿಮೆಂಟ್ ಕಂಪನಿಗಳ ಮೇಲೆ ಫೋಕಸ್ ಇದ್ದೇ ಇರುತ್ತೆ. ಇವ್ರ ಪ್ರಕಾರ 32% ಓಡುತ್ತೆ ಅಂತ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಗೇನ್ ಇದು ಯಾವುದೇ ರೀತಿಯಾದ ಬೈ ಸೆಲ್ ರೆಕಮೆಂಡೇಷನ್ ಇಲ್ಲ. ಥ್ಯಾಂಕ್ ಯು. ಶುಭವಾಗಲಿ. ಬಾಯ್.